ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ಇವತ್ತಿನ ವಿಡಿಯೋನಲ್ಲಿ ಬ್ರಿಟಿಷರು ನಮ್ಮ ಭಾರತದಲ್ಲಿ ಭದ್ರವಾಗಿ ನೆಲೆಯೂರಿ ಆಳ್ವಿಕೆ ನಡೆಸೋದಕ್ಕೆ ಮೇನ್ ಕಾರಣ ಆಗಿರುವಂಥ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಕಾಂಚನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಾದಮೇಲೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ, ಬನ್ನಿ. ನಮ್ಮ ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಅಂತ ಬಂದಂಥ ಬ್ರಿಟಿಷರು, ಫ್ರೆಂಚರು, ಪೋರ್ಚುಗೀಸ್ ಆಗಿರ್ಬೋದು, ಇವರೆಲ್ಲರೂ ಬಂದಿದ್ದು ವ್ಯಾಪಾರಕ್ಕೋಸ್ಕರ ಅಂತ ಬಂದಂಥವರು. ಈ ವ್ಯಾಪಾರಕ್ಕೋಸ್ಕರ ಅಂತ ಬಂದು ಇಲ್ಲಿದ್ದಂತಹ ರಾಜರುಗಳ ವಿರುದ್ಧ ತಿರುಗಿಬಿದ್ದು ಇಲ್ಲೇ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿ ಇಲ್ಲಿರೋ ಜನಗಳನ್ನ ತಮ್ಮ ಕೈ ಕೆಳಗಡೆ ಒತ್ತೆ ಆಳುಗಳನ್ನಾಗಿ ಮಾಡಿ ಸುಮಾರು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಇಲ್ಲಿರೋದನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಇದಕ್ಕೆಲ್ಲ ಸುಮಾರು ರೀಸನ್ಗಳಿದ್ದಾವೆ. ನಮ್ಮ ದೇಶದ ರಾಜರುಗಳಲ್ಲಿ ಒಗ್ಗಟ್ಟಿಲ್ಲದೆ ಇರೋದು, ಇಲ್ಲ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗಾಗದೇ ಇರೋದು, ಈ ಥರ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅಂದ ಹಾಗೆ ಈ ವ್ಯಾಪಾರಕ್ಕೋಸ್ಕರ ಬಂದಂಥವರು ಮೇಯ್ನಾಗಿ ಮಾಡ್ತಿದ್ದು ಏನಪ್ಪ ಅಂದರೆ ನಮ್ಮವ್ರಿಗೇನ ತಂದಿಟ್ಬಿಟ್ಟು ಅದರಲ್ಲಿ ಅವರು ಲಾಭವನ್ನು ಪಡ್ಕೊಳ್ತಿರ್ತಾರೆ. ಆದರೆ ಇವರು ಸಡನ್ನಾಗಿ ಬಂದುಬಿಟ್ಟು ನೀವು ನಮ್ಮ ಕೈ ಕೆಳಗಡೆ, ನಮ್ಮ ಆಡಳಿತದ ಕೆಳಗಡೆ ಇದ್ದುಕೊಂಡು ನಮಗೆ ವರ್ಷಕ್ಕೆ ಇಲ್ಲ ತಿಂಗಳಿಗೆ ಇಷ್ಟು ಅಂತ ಕೊಡಬೇಕಾಗುತ್ತೆ ನೀವು ಅಂತ ಅಂದರೆ ನಮ್ಮವರು ಸುಮ್ಮನೆ ಒಪ್ಕೊಬಿಡ್ತಾರ? ಇಲ್ಲ. ಹಾಗಾದರೆ ಈ ಬ್ರಿಟಿಷರಿಗೆ ಇಲ್ಲಿ ಬಂದು ನೆಲೆ ಇರಬಹುದು, ಇವರನ್ನು ನಾವು ಹೇಗೆ ಬೇಕಾದ್ರೂ ಆಟ ಆಡಿಸ್ಬೋದು, ಇವರನ್ನು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೋದು ಅನ್ನೋವಂಥ ಥಾಟ್ ಬರೋದಕ್ಕೆ ಏನು ಕಾರಣ ಆಗಿರ್ಬೋದು? ಸುಮಾರು 250 ವರ್ಷಗಳ ಕಳೆದ್ರೂ ಮೀರ್ ಜಾಫರ್ ಅನ್ನೋವಂಥ ಹೆಸರು ಭಾರತ ಮತ್ತು ಬಾಂಗ್ಲಾದಲ್ಲಿ ಕೇಳಿಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಅವನು ತೆಗೆದುಕೊಂಡಂಥ ಒಂದೇ ಒಂದು ತಪ್ಪು ನಿರ್ಧಾರ. ಈ ನಿರ್ಧಾರದಿಂದ ಲಕ್ಷಾಂತರ ಜನಗಳ ಭವಿಷ್ಯ ನಿಂತಿರುತ್ತೆ ಅನ್ನೋ ಅರಿವಿಲ್ಲದಿರ ಅವನು ಮಾಡಿದಂಥ ಕೆಲಸದಿಂದ ಇವತ್ತಿಗೂ ಅವನನ್ನು ನೆನೆಸ್ಕೋಬೇಕಾಗಿದೆ. ಹಿಸ್ಟರಿ ಸಾಮಾನ್ಯವಾಗಿ ಒಬ್ಬರಿಂದ ಸೃಷ್ಟಿಯಾಗೋದು ಅತೀ ವಿರಳ. ಆದರೆ ರಾಜಕೀಯದ ಅತಿ ಆಸೆಯಿಂದ ಅವನು ತೆಗೆದುಕೊಂಡಂಥ ಒಂದು ನಿರ್ಧಾರದಿಂದ ಭಾರತದ ಇತಿಹಾಸದ ಮುಂದಿನ 200 ವರ್ಷಗಳು ಒಂದು ಬ್ಲ್ಯಾಕ್ ಹಿಸ್ಟರಿನ ಸೃಷ್ಟಿಯಾಗಿಬಿಟ್ಟಿರುತ್ತೆ. ಇವನು 17ನೇ ಶತಮಾನದಲ್ಲಿ ಹುಟ್ಟಿದಂಥ ವ್ಯಕ್ತಿ ಮೀರ್ ಜಾಫರ್ ಅಂತ. ಇವನ ಆರಂಭಿಕ ಜೀವನದ ಬಗ್ಗೆ ಅಷ್ಟು ವಿಷಯಗಳು ತಿಳಿದೇ ಇದ್ರೂ ಈತ ರಾಜಕೀಯದಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾನೆ. ಹಾಗೆಯೇ ಇವನು ಬಂಗಾಳದ ಅಂದರೆ ಈಗಿನ ಬಾಂಗ್ಲಾದೇಶದ ಮೇಜರ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಿರ್ತಾನೆ. ಇವನಿಗೆ ಈ ರಾಜ್ಯದ ಸಿಂಹಾಸನದ ಮೇಲೆ ಅತಿ ಹೆಚ್ಚು ಅಧಿಕಾರದ ಮೋಹ ಇರುತ್ತೆ. ಅವನಿಗೆ ಯಾವಾಗಲೂ ಅದನ್ನು ಪಡ್ಕೊಳ್ಬೇಕು ಅನ್ನುವಂಥ ಸಂಚಿನಲ್ಲೇ ಇರ್ತಾನೆ. ಆವಾಗ ಬಂಗಾಳ, ಪಾಕಿಸ್ತಾನ ಎಲ್ಲ ಒಂದೇ ವಿಶಾಲವಾದ ಭಾರತ ಆಗಿರುತ್ತೆ. ಇವನಿದ್ದಂತಹ ಸಮಯದಲ್ಲಿ 16ರಿಂದ 18ನೇ ಶತಮಾನದಲ್ಲಿ ಬಾಂಗ್ಲಾದೇಶದಲ್ಲಿ ಆಳ್ವಿಕೆ ನಡೆಸ್ತಿದ್ದಂಥವರು ಮೊಘಲರು. ಈ ಮೊಘಲರು ಅಲ್ಲಿ ಆಳ್ವಿಕೆ ನಡೆಸ್ತಿರ್ತಾರೆ. ಇವರು ಅಷ್ಟೇನು ಬಲಿಷ್ಠವಾದ ರಾಜ ಆಗಲಿ ಸೈನ್ಯ ಆಗಲಿ ಇರೋದಿಲ್ಲ. ಒಂಥರ ಕಳಪೆ ನಾಯಕತ್ವ ಇರುತ್ತೆ ಇವ್ರದ್ದು. ಈ ಅಕ್ಕಪಕ್ಕ ಬೇರೆ ರಾಜ್ಯಗಳ ಆಕ್ರಮಣದಿಂದ ಮೊಘಲರ ಸಾಮ್ರಾಜ್ಯ ಇನ್ನೇನು ಕೊನೆ ಹಂತವನ್ನು ತಲುಪಿರುತ್ತೆ. ಸೊ ಇದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಮುಂದಾದಂಥವರು ಯುರೋಪಿಯನ್ ವ್ಯಾಪಾರಿಗಳು, ಅದರಲ್ಲೂ ಕೂಡ ಈ ಬ್ರಿಟಿಷರು ತುದಿಗಾಲಿನಲ್ಲಿ ನಿಂತಿರ್ತಾರೆ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಬೇರೆ ಬೇರೆ ಏಷ್ಯನ್ ಕಂಟ್ರೀಸಲ್ಲಿ ತಮ್ಮ ವ್ಯಾಪಾರವನ್ನು ತೊಡಗಿಸ್ಕೊಂಡಿದ್ರೂ ಕೂಡ ರಾಜಕೀಯ ಸಾಮ್ರಾಜ್ಯಶಾಹಿ ಬೆಳವಣಿಗೆ ಅಷ್ಟೇನೂ ಅಭಿವೃದ್ಧಿ ಆಗಿರೋದಿಲ್ಲ. ಅಷ್ಟರಲ್ಲಿ 1756ರಲ್ಲಿ ಬ್ರಿಟನ್ ಮತ್ತು ಫ್ರಾನ್ಸ್ ನಡುವೆ 7 ವರ್ಷಗಳ ಕಾಲ ಯುದ್ಧ ಸಹ ಸ್ಟಾರ್ಟ್ ಆಗಿರುತ್ತೆ. ಎರಡೂ ದೇಶಗಳು ತೀವ್ರವಾದಂಥ ಸಾಮ್ರಾಜ್ಯಶಾಹಿ ಹೋರಾಟದಲ್ಲಿರ್ತವೆ. ಇದರಿಂದ ಇಲ್ಲಿದ್ದಂತಹ ಬ್ರಿಟಿಷರು ಮತ್ತು ಫ್ರೆಂಚರು ಇವರು ಸಹ ಪರಸ್ಪರ ಕಿತ್ತಾಡೋದಕ್ಕೆ ಶುರು ಮಾಡಿರ್ತಾರೆ. ಇದ್ರ ಮಧ್ಯೆ ಬಂಗಾಳದ ಆಳ್ವಿಕೆಯನ್ನು ಮಾಡ್ತಿದ್ದಂಥ ರಾಜ ಸಿರಾಜ್ ಉದ್ ದೌಲ್ ಇವನೇನು ಮಾಡ್ತಾನೆ, ಫ್ರೆಂಚ್ ರಾಷ್ಟ್ರಗಳ ನಡುವೆ ಒಪ್ಪಂದವನ್ನು ಮಾಡಿಕೊಂಡು ರಾಜಕೀಯವನ್ನು ಶುರು ಮಾಡಿರ್ತಾನೆ. ಆದರೆ ಇದು ತನಗೆ ತಾನೇ ಮಾಡಿಕೊಂಡಂಥ ಮೋಸ ಅಂತ ಗೊತ್ತಾಗೋದಿಲ್ಲ ಅವನಿಗೆ. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಧಾನ ಕಚೇರಿ ಒಂದು ಕಲ್ಕತ್ತಾದಲ್ಲಿರುತ್ತೆ. ಇದನ್ನು ಈ ಬಂಗಾಳದ ಈಗಿನ ನವಾಬ ಸಿರಾಜ್ ಉದ್ ದೌಲ್ಗೆ ಹಿಂದಿನ ನವಾಬ ಅವನಿಗೆ ಹಸ್ತಾಂತರ ಮಾಡಿರ್ತಾನೆ. ಇದನ್ನು ಬ್ರಿಟಿಷರು ವ್ಯಾಪಾರದ ಮೇಯ್ನ್ ಟೌನ್ ಆಗಿ ಮಾಡ್ಕೊಂಡಿರ್ತಾರೆ. ಅಲ್ಲಿ ತಮಗೆ ಬೇಕಾದಂತಹ ಎಲ್ಲ ತಯಾರಿಗಳು ಮತ್ತು ಅವ್ರಿಗೆ ಬೇಕಾದಂಥ ಪ್ರೊಟೆಕ್ಷನ್ಗೆ ಕೋಟೆಗಳನ್ನು ಸಹ ಕಟ್ಟಿಸ್ಕೊಂಡಿರ್ತಾರೆ. ಇದ್ರ ಮಧ್ಯ ಈ ಸಿರಾಜ್ ಉದ್ ದೌಲ್ ಏನು ಮಾಡ್ತಾನೆ, ಯುರೋಪಿಯನ್ ಕಂಪನಿಗಳು ಮಾಡ್ತಿದ್ದಂತಹ ವ್ಯಾಪಾರವನ್ನು ಮತ್ತು ಅವ್ರಿಗೆ ಇದ್ದಂತಹ ಸವಲತ್ತುಗಳನ್ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಇದನ್ನು ಬ್ರಿಟಿಷರು ಒಪ್ಕೊಳ್ಳೋದಿಲ್ಲ. ಅವರು ಒಪ್ಪದೇ ಇದ್ದಾಗ ಇವನೇನು ಮಾಡ್ತಾನೆ, ಆ ನಗರವನ್ನು ಇವನ ಕಂಟ್ರೋಲ್ಗೆ ತಗೊಬಿಡ್ತಾನೆ. ಇದರ ಪರಿಣಾಮವಾಗಿ ಈ ಬ್ರಿಟಿಷರು ಸುಮ್ಮನೆ ಇರ್ತಾರಾ? ಅವಾಗಿದ್ದಂತಹ ಬ್ರಿಟಿಷ್ ಲೆಫ್ಟಿನೆಂಟ್ ರಾಬರ್ಟ್ ಕ್ಲೇವ್ ಏನು ಮಾಡ್ತಾನೆ, ಪ್ಲಾಸಿ ಅನ್ನೋ ಹಳ್ಳಿನಲ್ಲಿ ಸಿರಾಜ್ ಮೇಲೆ ತನ್ನ 3000 ಸೈನ್ಯದ ಜೊತೆಗೆ ದಾಳಿ ಮಾಡೋದಕ್ಕೆ ಹೋಗ್ತಾನೆ. ಆದರೆ ಸಿರಾಜ್ ಹತ್ರ 50,000 ಸೈನ್ಯದ ಬಲ ಇರುತ್ತೆ. ಮತ್ತು ಇನ್ನೂ ಒಂದೇನೆಂದರೆ ಸಿರಾಜ್ ಉದ್ ದೌಲ್ನ ಸೈನ್ಯದಲ್ಲಿ ಈ ಮೀರ್ ಜಾಫರ್ ಕೂಡ ಒಬ್ಬನಾಗಿರ್ತಾನೆ.
ಇವನಿಗೆ ಮೊದಲೇ ಅಧಿಕಾರದ ಮೋಹ ಇರುತ್ತೆ ಇವನಿಗೆ. ಆಗ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಒಂದು ಪ್ಲ್ಯಾನ್ ಮಾಡ್ತಾನೆ. ಮೀರ್ ಜಾಫರ್ಗೆ ಸಿಂಹಾಸನದ ಆಸೆ ತೋರಿಸಿ ಈ ಸಿರಾಜ್ ಸೈನ್ಯದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾನೆ. ಹಾಗೆಯೇ ಈ ಮೀರ್ ಜಾಫರ್ ಏನು ಮಾಡ್ತಾನೆ, ಬ್ರಿಟಿಷ್ ಜೊತೆಗೆ ಕೈ ಜೋಡಿಸಿ ಇವನ ಜೊತೆಗೆ ಸೈನ್ಯದಲ್ಲಿ ಬೇರೆಯವ್ರನ್ನ ಬ್ರಿಟಿಷ್ ಕಡೆಯವ್ರನ್ನ ಸೇರಿಸ್ಬಿಡ್ತಾನೆ. ನಂತರ ಜೂನ್ 23, 1757 ನಡೆದಂಥ ಪ್ಲಾಸಿ ಕದನದಲ್ಲಿ ಸಂಪೂರ್ಣ ಲಾಭ ಬ್ರಿಟಿಷ್ ಕಡೆ ಆಗೋ ಥರ ಮಾಡಿಬಿಟ್ಟಿರ್ತಾನೆ ಇವನು. ಈ ಮೀರ್ ಜಾಫರ್ನ ದ್ರೋಹದಿಂದ ಸಿರಾಜ್ ಉದ್ ದೌಲ್ ಸೈನ್ಯ ಸೋತೋಗ್ಬಿಡುತ್ತೆ. ಬಂಗಾಳದ ನವಾಬನಾಗಿದ್ದಂತಹ ಸಿರಾಜ್ ಉದ್ ದೌಲು ತನ್ನ ಜೀವಕ್ಕೋಸ್ಕರ ಪಲಾಯನ ಮಾಡ್ತಾನೆ. ಆದರೆ ಕೆಲವೇ ದಿನದಲ್ಲಿ ಇವನನ್ನು ಸೆರೆ ಹಿಡಿದು ಗಲ್ಲಿಗೇರಿಸ್ತಾರೆ. ಅಲ್ಲಿಗೆ ಇಂಡಿಪೆಂಡೆಂಟ್ ಬೆಂಗಾಲ್ ಎಂಡ್ ಆಗುತ್ತೆ. ಇದಾದ ನಂತರ ಮೀರ್ ಜಾಫರ್ನನ್ನು ಇಮಿಡಿಯೇಟ್ ಆಗಿ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಈ ಇನ್ಸಿಡೆಂಟ್ನಲ್ಲಿ ಅತಿ ಹೆಚ್ಚು ಲಾಭ ಪಡೆದಂಥ ವ್ಯಕ್ತಿ ಅಂದರೆ ರಾಬರ್ಟ್ ಕ್ಲೈವ್ ಆಗ್ತಾನೆ. ಹೇಗಂದರೆ ರಾಬರ್ಟ್ ಕ್ಲೈವ್ ಬಂಗಾಳದ ಗವರ್ನರ್ ಆಗಿ ನೇಮಕ ಆಗ್ತಾನೆ. ಮೀರ್ ಜಾಫರ್ಗೆ ಅಧಿಕಾರ ಸಿಕ್ಕಿದ್ರೂ ಕೂಡ ಅವನು ಸ್ವತಂತ್ರ ನವಾಬ ಆಗಿರೋದಿಲ್ಲ. ಅವನು 1760ವರೆಗೂ ಬ್ರಿಟಿಷ್ ಆರ್ಮಿ ಬೆಂಬಲವನ್ನು ಪಡ್ಕೊಳ್ತಾನೆ. ಆದರೆ ಬ್ರಿಟಿಷರ ಕೆಲವು ಬೇಡಿಕೆಗಳನ್ನ ಅವನು ಈಡೇರಿಸೋದ್ರಲ್ಲಿ ವಿಫಲ ಆಗ್ತಾನೆ. ಇದಾದ ನಂತರ ಈ ಮೀರ್ ಜಾಫರ್ ಏನು ಮಾಡ್ತಾನೆ, 1758ರಲ್ಲಿ ಡಚ್ಚರ ಜೊತೆಗೆ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಆಗ ಇವ್ರ ಶಿಪ್ಗಳು ಹುಗ್ಲಿ ನದಿನಲ್ಲಿದ್ದಾವೆ ಅಂತ ಈ ರಾಬರ್ಟ್ ಕ್ಲೈವ್ಗೆ ವಿಷಯ ತಿಳಿಯುತ್ತೆ. ಇದ್ರ ಪರಿಣಾಮವಾಗಿ ಈ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, 1760ರಲ್ಲಿ ಮೀರ್ ಜಾಫರ್ನನ್ನು ಅಧಿಕಾರದಿಂದ ಕೆಳಗಡೆ ಇಳಿಸಿ ಅವನ ಅಳಿಯ ಆಗಿರೋ ಮೀರ್ ಕಾಸಿಮ್ಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿಬಿಡ್ತಾರೆ. ಆದರೆ ಈ ಮೀರ್ ಜಾಫರು ತನ್ನ ಅಧಿಕಾರವನ್ನು ಮತ್ತೆ ವಾಪಸ್ ಪಡ್ಕೊಳ್ಳೋದಕ್ಕೆ ಅತಿ ವೇಗವಾಗಿ ಬೆಳೀತಿರುವಂಥ ಬ್ರಿಟಿಷ್ ಸಾಮ್ರಾಜ್ಯದ ಅನುಗ್ರಹ ಅಂದರೆ ಅನುಮತಿ ಪಡ್ಕೋಬೇಕಾಗಿರುತ್ತೆ, ಅವರನ್ನು ಮೆಚ್ಚಿಸಬೇಕಾಗಿರುತ್ತೆ. ಇವನು ಅಳಿಯಾಗಿರೋ ಮೀರ್ ಕಾಸಿಮ್ಗೆ ಅವನಿಗೆ ಅಧಿಕಾರದ ಮೇಲೆ ಅಷ್ಟೊಂದೇನು ಆಸೆ ಇರೋದಿಲ್ಲ. ಆಗ ಇವನೇನು ಮಾಡ್ತಾನೆ, ಮೀರ್ ಜಾಫರ್ಗೆ ಮತ್ತೆ ಅಧಿಕಾರವನ್ನು ಬಿಟ್ಕೊಟ್ಬಿಡ್ತಾನೆ. ಆಗ ಈ ಮೀರ್ ಜಾಫರು ಬ್ರಿಟಿಷರ ಹತ್ರ ಒಳ್ಳೆ ಹೆಸರು ತಗೋಬೇಕು ಅಂಥೇಳಿ ಅವನೇನು ಮಾಡ್ತಾನೆ, ಆ ಬ್ರಿಟಿಷರು ಹೇಳ್ದಂಗೆಲ್ಲ ಕೇಳಿದ್ದನ್ನೆಲ್ಲ ಕೊಟ್ಕೊಂಡು ಕೊನೆಯದಾಗಿ ಬಂಗಾಳದಲ್ಲಿ ಆರ್ಥಿಕ ಮತ್ತು ರಾಜಕೀಯ ಅವನತಿಗೆ ಕಾರಣ ಆಗ್ತಾನೆ. ಬ್ರಿಟಿಷರ ಆಳ್ವಿಕೆಗೆ ದಾರಿಯನ್ನು ಮಾಡಿಕೊಡ್ತಾನೆ. 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಒಂದು ಸಣ್ಣ ಕಂಪನಿಯಾಗಿ ಪ್ರಾರಂಭ ಆಗಿ ಕೊನೆಯದಾಗಿ ಕಲ್ಕತ್ತಾವನ್ನು ವಸಾಹತಾಗಿ ಮಾಡಿಕೊಂಡು ದೊಡ್ಡ ಬಿಸ್ನೆಸ್ ಆಗಿ ಬೆಳೆಯುತ್ತೆ. ಮೀರ್ ಜಾಫರ್ ಪ್ಲಾಸಿ ಕದನದಲ್ಲಿ ಮಾಡಿದಂತಹ ದ್ರೋಹದಿಂದ ರಾಬರ್ಟ್ ಕ್ಲೈವ್ಗೆ ಇದರ ಒಟ್ಟು ಲಾಭವನ್ನು ಪಡ್ಕೊಳ್ತಾನೆ. ತನ್ನ ಸಾಮ್ರಾಜ್ಯವನ್ನು ಎಕ್ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವನು ರಾಬರ್ಟ್ ಕ್ಲೈವ್ ಒಂದು ಕ್ಲಿಯರ್ ಪ್ಲ್ಯಾನ್ ಮಾಡಿರ್ತಾನೆ. ಬಂಗಾಳವನ್ನು ತಮ್ಮ ಹತೋಟಿಗೆ ತಂದುಬಿಟ್ರೆ ಅಲ್ಲಿಂದ ತಮಗೆ ಬೇಕಾದಂಥ ಹಣ ಸಿಗುತ್ತೆ, ಇದರಿಂದ ತಮ್ಮ ಎಂಪೈರ್ನ ಹೇಗೆ ಬೇಕಾದ್ರೂ ಎಕ್ಸ್ಪೆಂಡ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಸೊ ಮೀರ್ ಜಾಫರ್ನ ದ್ರೋಹದಿಂದ ಸಿರಾಜ್ ಉದ್ ದೌಲ್ನ ಸೋಲಾಗುತ್ತೆ. ಬೆಳೀತಿರುವಂಥ ಈಸ್ಟ್ ಇಂಡಿಯಾ ಕಂಪನಿಗೆ ದುರ್ಬಲಗೊಂಡಂಥ ಮೊಘಲ್ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಳೋದಕ್ಕೆ ಹಾಗೆಯೇ ಭಾರತದಲ್ಲಿ ಇವರು ಸ್ಥಿರವಾಗಿ ಹೆಜ್ಜೆ ಇಡೋದಕ್ಕೆ ಪ್ಲಾಸಿ ಕದನ ಒಂದು ಕಾರಣ ಆಗುತ್ತೆ. ಒಬ್ಬ ವ್ಯಕ್ತಿಯ ಅಧಿಕಾರದ ದಾಹದಿಂದ ಭಾರತದ ಶ್ರೇಷ್ಠ ಇತಿಹಾಸದಲ್ಲಿ ಸುಮಾರು 200ರಿಂದ 250 ವರ್ಷಗಳು ಒಂದು ಬ್ಲ್ಯಾಕ್ ಮಾರ್ಕ್, ಕಪ್ಪು ಚುಕ್ಕೆಯಾಗಿ ಉಳ್ಕೊಂಡಿದೆ. ಇವನ ಅಧಿಕಾರದ ದಾಹದಿಂದ ಬ್ರಿಟಿಷರು ನಮ್ಮ ದೇಶದಲ್ಲಿ ನೆಲೆಯೂರಿ ಆಳ್ವಿಕೆ ನಡೆಸೋದಕ್ಕೆ ದಾರಿ ಮಾಡಿಕೊಡುತ್ತೆ. ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ನಾನು ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್.